ಇಂದು ಶಿರಾ ತಾಲೂಕಿನ ಮಾಜಿ ಶಾಸಕರು ಹಾಗೂ ವಾಲ್ಮೀಕಿ ನಾಯಕ ಸಮಾಜದ ಒಬ್ಬ ಹಿರಿಯ ನಾಯಕರು ಹಾಗೂ ಅಹಿಂದ ವರ್ಗಗಳ ಪ್ರಮುಖ ನಾಯಕರು ಆದಂಥ ಶ್ರೀಯುತ ಸಾಲಿಂಗಯ್ಯನವರ ಒಂದು 87ನೇ ಒಂದು ಜನ್ಮದಿನವನ್ನು ಆಚರಿಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೊಂದು ಸಭೆ ಕರೆದಿದ್ವಿ. ಈ ಸಭೆಯಲ್ಲಿ ಮೇ 10ನೇ ತಾರೀಕು ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಜನ್ಮದಿನಾಚರಣೆಯನ್ನು ಆಚರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮುಖಂಡರುಗಳು ಸೇರಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಅದರ ಭಾಗವಾಗಿ ನಾಳೆನೂ ಸಹ 12 ಗಂಟೆಗೆ ಇನ್ನೊಂದು ಬಾರಿ ಪೂರ್ವ ಸಭೆ ಇದೆ. ಆ ಸಭೆಗೆ ಇನ್ನೂ ಯಾರ್ಯಾರಿಗೆ ಮಿಸ್ ಆಗಿದ್ದೀರಾ, ಬರೋರಿದ್ರಿ, ಅವ್ರಿಗೆಲ್ಲ ಬರೋಕ್ಕಾಗಿಲ್ಲ, ಕೆಲವ್ರಿಗೆ ದಯವಿಟ್ಟು ಸರಿ ಮಾಹಿತಿ ತಲುಪಿಲ್ಲದ ಕಾರಣ ಇನ್ನೂ ಬರೋಕ್ಕಾಗಿಲ್ಲ. ನಾಳೆನೂ ಮತ್ತೆ ಮೀಟಿಂಗ್ ಇದೆ ಅವನೂರು ಕಾಲೇಜು ಆವರಣ ಶಿರಾನಗರದಲ್ಲಿ. ದಯವಿಟ್ಟು ಅವರು ಬರಬೇಕು. ಇದನ್ನು ಎಲ್ಲ ಸಂಘಟಿತರಾಗಿ ಯಾವುದೇ ಥರದ ಇಲ್ಲಿ ಜಾತಿಯಿಂದ ಆಗಲಿ ಆಯಿತು, ಪಕ್ಷದಿಂದ ಅಥವಾ ಯಾವುದೇ ಇಲ್ಲ, ಇದು ಎಲ್ಲ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಎಲ್ಲ ವರ್ಗಗಳು ಒಗ್ಗೂಡಿ ಇದನ್ನೊಂದು ಬರ್ತಡೇ ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಅದರಂತೆ ಬರ್ತಡೇ ನಡೀತಿದೆ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಂಡು. ಆತ್ಮೀಯ ಒಡನಾಡಿ ಬಂಧುಗಳೇ, ದೇಶ ಕಂಡಂಥ ಸಾಮಾಜಿಕ ಕಾರ್ಯಕಾರ ದೇವರಾಜ ಅರಸು ಅವರ ಸಮಕಾಲೀನರು ಮತ್ತು ಅವರ ಸಚಿವ ಸಂಪುಟದಲ್ಲಿ ಶಾಸಕರಾಗಿದ್ದಂಥ ಸಾಲಿಂಗಯ್ಯವರ ಜನ್ಮದಿನ 87ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಅವರ ಹುಟ್ಟೂರು ಮತ್ತು ಸಿರಾದಲ್ಲಿ ಅಂತಂದೇಳಿ ಈಗ ಎಲ್ಲ ಸಮುದಾಯದ ಮತ್ತು ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಮುಖಂಡರುಗಳ ಸೇರಿ ಚರ್ಚೆ ಆಗಿದೆ. ಈ ಚರ್ಚೆಯಲ್ಲಿ ದಿನಾಂಕ ಅವರು ಮೇ 5ನೇ ತಾರೀಕಿದೆ. ಹಾಗಾಗಿ ಹೆಚ್ಚು ಜನ ಅಭಿಮಾನಿ ಅನುಯಾಯಿಗಳು ಮತ್ತು ವ್ಯಾಪಕ ರಾಜ್ಯಾದ್ಯಂತ ಅನುಯಾಯಿಗಳಿರೋ ಕಾರಣದಿಂದ ಎಲ್ರಿಗೂ ಮಾಹಿತಿ ಕೊಡಲಿಕ್ಕೆ ಇಷ್ಟು ಅಲ್ಪ ಅವಧಿನಲ್ಲಿ ಆರ್ಗನೈಸ್ ಮಾಡೋಕ್ಕೆ ಕಷ್ಟ ಆಗೋ ಕಾರಣದಿಂದ 5ನೇ ತಾರೀಕಿನ ದಿನ 10ನೇ ತಾರೀಕು ಸಿರಾದ ರಾಮಚಂದ್ರಪ್ಪರ ಬಯಲು ರಂಗಮಂದಿರ ಆವರಣದಲ್ಲಿ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಈ ಪೂರ್ವಕವಾಗಿ ನಾಳೆನೂ ಸಹ ಇನ್ನೂ ಪ್ರಮುಖ ಮುಖಂಡರು ಇವತ್ತು ಭಾಗವಹಿಸಲಿಕ್ಕೆ ಸಾಧ್ಯವಾಗಿಲ್ಲ. ಅವರೆಲ್ಲರೂ ಸೇರ್ಕೊಂಡು ನಾಳೆ ಸಭೆಯನ್ನು ತೀರ್ಮಾನ ಮಾಡಿ ಆ ಕಾರ್ಯಕ್ರಮದ ರೂಪುರೇಷೆಗಳು ಮತ್ತು ಆ ಕಾರ್ಯಕ್ರಮದಲ್ಲಿ ಇನ್ನೂ ಏನೇನಿರ್ತದೆ ಅಂತಂದೇಳಿ ನಾಳಿನ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಈ ದೇಶ ಕಂಡಂಥ ನಡೆದಾಡುವ ಸಂವಿಧಾನ ಅಂತಂತೇಳಿದರೆ ಹೆಸರಾಂಕಿತ LJ ಅವನೂರವರ ಸಮಕಾಲೀನ ಒಡನಾಡಿಗಳು ಕೂಡ ಅವರು ಅಂತ ಒಂದು 87 ವರ್ಷ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಲ್ಲ, ಅವರೊಬ್ಬ ಚಾರಿತ್ರಿಕ ಪುರುಷನಾಗಿ ಅವರು ನಮ್ಮೆಲ್ಲರಿಗೂ ಕಾಣ್ತಾರೆ. ಹಾಗಾಗಿ ನಮ್ಮ ಆ ಹಿರಿಯ ಜೀವಕ್ಕೆ ನಮಗೆ ಸಲ್ಲಿಸಬೇಕಾದಂಥ ಗೌರವನ ಸಲ್ಲಿಸಿ ಅವರ ವಿಚಾರ ಚಿಂತನೆಗಳನ್ನು ನಾವೆಲ್ಲ ಅಳವಡಿಸಬೇಕು ಅನ್ನೋ ಉದ್ದೇಶದ ಪೂರ್ವಕವಾಗಿ ಈ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲ ಒಡನಾಡಿಗಳಿಗೆ ಮತ್ತು ನಮ್ಮ ಸಮುದಾಯಗಳಿಗೆ, ವಿಶೇಷವಾಗಿ ಅಹಿಂದ ವರ್ಗದ ಎಲ್ಲ ಸಮುದಾಯಗಳಿಗೂ ಮತ್ತು ಎಲ್ಲ ವರ್ಗದ ಜನ ಸಮುದಾಯಗಳಿಗೂ ಸಹ ಅತ್ಯಂತ ಸಂತೋಷ ಆಗಿದೆ. ಈ ಕಾರ್ಯಕ್ರಮನ ಇನ್ನೂ ಸಹ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಮಾಡಲಿಕ್ಕೆ ಇಡೀ ಸಮಗ್ರ ನಾಗರಿಕ ಬಂಧುಗಳಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ. ಈ ನಮ್ಮ ಶಿವಣ್ಣ ಹೇಳಿದಂತೆ ನಾಳೆ 12 ಗಂಟೆಗೆ ನಮ್ಮ ಸಾಲಿಂಗಯ್ಯನವರ ಹುಟ್ಟುಹಬ್ಬ ಆಚರಣೆ ವಿಷಯವಾಗಿ ಚರ್ಚೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಆ ಕಾರ್ಯಕ್ರಮನ ಮೇ 10ನೇ ತಾರೀಕು ಬಯಲು ರಂಗಮಂದಿರ ರಾಮಚಂದ್ರಪ್ಪ ಬಯಲು ರಂಗಮಂದಿರಲ್ಲಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇನ್ನೂ ನಮ್ಮ ಸಮಾಜದ ಕೆಲವು ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ನಾಳೆ ಬಂದು ಸಲಹೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಏನೇನೋ ಮಾಡಿದೆ. ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.